ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ನೋಡ್ತಾ ಇರಿ, ಹಾಗೆ ಮಿಸ್ ಮಾಡದೆ ಪಡ್ಕೊಳ್ತಾ ಇರಿ ಅಂತ ಹೇಳ್ತಾ, ಬಿಗ್ ಬಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ತಲುಪಿಸೋದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಯಾವಾಗಲೂ ನಮಗೆ ಹೀಗೆ ಇರಲಿ ಅಂತ ಹೇಳ್ತಾ, ಬನ್ನಿ ಈಗ ಬಿಡುಗಡೆ ಆಗಿರೋ ಬಿಗ್ ಬಾಸ್ ಪ್ರೋಮೋ ನಂಬರ್ 2 ಅಂದರೆ ಮಧ್ಯಾಹ್ನದ ಪ್ರೋಮೋದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಒಂದು ಕ್ಷಣ ಈಗ ನೋಡಿಕೊಂಡು ಈಗ ಬರೋಣ. ಎಲ್ಲರಿಗೂ ಗೊತ್ತಿರೋ ಥರ ಈಗ ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ಮನೇಲಿರೋ ಸ್ಪರ್ಧಿಗಳಿಗೆ ಫೈನಲ್ಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಆಗಿರೋ 4 ಫೈನಲ್ ಸ್ಪರ್ಧಿಗಳು ಅಂದರೆ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಮತ್ತು ಮಾಳು ಹಾಗೂ ರಾಶಿಕಾ ಶೆಟ್ಟಿಯವರು ಮನೆ ಮಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇರೋ ಪ್ರಶ್ನೆ ರಕ್ಷಿತಾ ಅವ್ರನ್ನೇ ಟಾರ್ಗೆಟ್ ಮಾಡಿ ಕೇಳ್ತಾ ಇದ್ದಂಗಿದೆ. ಎಲ್ಲರೂ ಅವರನ್ನೇ ಒಂಥರ ಫುಲ್ಲು ಟಾರ್ಗೆಟ್ ಮಾಡಿ ನೋಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿ ಪ್ರಾರಂಭದಲ್ಲಿ ಗಿಲ್ಲಿ, ನಟ ಕಾವ್ಯ ಶೈವ ಅವರು ಮತ್ತಿತರರು ಎಲ್ಲ ಸ್ಪರ್ಧಿಗಳು ಒಬ್ಬೊಬ್ಬರಾಗೆ ಬಂದು ಪತ್ರಕರ್ತರು ಕೇಳೋ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿ ಎದ್ದೋಗಿದ್ದಾರೆ. ನೆಕ್ಸ್ಟು ರಕ್ಷಿತಾ ಅವರು ಸರದಿ ಬರುತ್ತೆ. ರಕ್ಷಿತಾ ಅವ್ರ ಸರದಿ ಬಂದಾಗ ಅಲ್ಲಿ ಹೋಗಿ ಅಲ್ಲಿ ಚೇರ್ ಮೇಲೆ ಕುಂದಿರ್ತಾರೆ. ಅವ್ರನ್ನ ನೋಡಿಬಿಟ್ಟು ರಾಶಿಕಾ ಶೆಟ್ಟಿ ಅವರು, ಯಾಕೆ ನೀವು ಈ ಥರ ಇನ್ನೋಸೆನ್ಸ್ ಥರ ಫೇಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅಲ್ಲದೆ ಅಶ್ವಿನಿ ಗೌಡ ಅವರು, ಅದು ನಿಮ್ಮ ಸ್ಟ್ರಾಟಜಿನ ಫೇಸ್ ಇನ್ನೋಸೆನ್ಸ್ ಥರ ಮಾಡ್ಕೊಂಡಿರೋದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ರಕ್ಷಿತ್ ಅವರು, ಇಲ್ಲ ನನ್ನ ಫೇಸ್ ಇರೋದೇ ಹಾಗೆ ಅಂತ ಹೇಳಿ ತಿರುಗಿಸಿ ಉತ್ತರ ಕೊಡ್ತಾರೆ. ಆಮೇಲೆ ಕಾಕ್ರೋಚ್ ಸುದಿ ಅವರು, ನೀವು ಈ ಮನೆಯಲ್ಲಿ ಡೇ ಶಿಫ್ಟ್ ಮಾಡೋದಕ್ಕಿಂತ ನೈಟ್ ಶಿಫ್ಟ್ ಮಾಡಿದ್ದೇ ಹೆಚ್ಚು ಅಂತ ಮನೆಯಲ್ಲಿ ಟಾಕ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಅಶ್ವಿನಿ ಗೌಡ ಅವರು, ನೀವು ಯಾರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅಂತ ನಿಮ್ಮ ಅಲ್ಲಿ ಬರೋದೇ ಇಲ್ವಾ, ದೊಡ್ಡವರು ಸಣ್ಣವರು ಅನ್ನೋದು ನಿಮಗೆ ಗೊತ್ತಾಗೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಮುಂದುವರೆದು ಅಶ್ವಿನಿ ಗೌಡ ಅವರು, ನೀವು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮದೇ ಆದ ಒಂದು ಇಲ್ಯೂಜಿನೇಷನ್ನಲ್ಲಿ ಬದುಕ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದಲ್ಲದೆ ಕಾಕ್ರೋಚ್ ಅವರು, ನೀವು ಬಿಗ್ ಬಾಸ್ ಮನೆಗೆ ಬರೋಕ್ಕೂ ಮೊದಲು ಯಾವುದಾದ್ರೂ ಝೂನಲ್ಲಿ ಕೆಲಸ ಮಾಡ್ತಿದ್ರಾ ಅಂತೇಳಿ ಅವರಿಗೆ ಮೊಕ್ಕು ಕೊಡ್ದಂಗೆ ಕೇಳ್ತಾರೆ. ಅದು ಅಲ್ಲದೆ ಅಶ್ವಿನಿ ಗೌಡ ಅವರು, ನಿಮಗೆ ಬಿಗ್ ಬಾಸ್ ಮನೇಲಿರೋದಕ್ಕೆ ಯಾವೆಲ್ಲ ಅರ್ಹತೆಗಳಿದ್ದಾವೆ ಅಂತೇಳಿ ಕೋಪ ಮಾಡಿಕೊಂಡು ಕೇಳ್ತಾರೆ. ಆಮೇಲೆ ಇವರು ಕಾಕ್ರೋಚ್ ಸುದಿ ಅವರಾಗಲಿ, ನಿಮ್ಮನ್ನು ಬಿಗ್ ಬಾಸ್ ಮನೇಲಿ ಇಟ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತೇಳಿ ಅವರಿಗೆ ಮೊಕ್ಕು ಕೊಡ್ದಂಗೆ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲರೂ ಪಾಪ ರಕ್ಷಿತಾ ಶೆಟ್ಟಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಮನೇಲಿರೋ ಬೇರೆ ಸ್ಪರ್ಧಿಗಳು ಕೇಳ್ದಿರೋ ಪ್ರಶ್ನೆಗಳನ್ನೆಲ್ಲ ಇವರು ರಕ್ಷಿತಾ ಶೆಟ್ಟಿ ಅವ್ರನ್ನೇ ಕೇಳ್ತಾ ಇದ್ದಾರೆ. ಅವರೇ ಒಂಥರ ಮನೆಯಲ್ಲಿ ಎಲ್ರಿಗೂ ಟಾರ್ಗೆಟ್ ಆಗಿದ್ದಾರೆ. ಇದರಲ್ಲಂತೂ ರಕ್ಷಿತಾ ಶೆಟ್ಟಿ ಅವರಿಗೆ 4 ಫೈನಲಿಸ್ಟ್ಗಳು ಕ್ವಶನ್ಸ್ ಕೇಳ್ತಾ ಇದ್ದರೆ ಜಾನ್ವಿ ಅವ್ರ ಮುಖದಲ್ಲಂತೂ ಸಂತೋಷ ತುಂಬಿ ತುಳುಕ್ತಾ ಇದೆ, ತೇಲಾಡ್ತಾ ಇದ್ದಾರೆ. ಅವ್ರಿಗೆ ಹೀಗೆ ಆಗಬೇಕು ಅನ್ನೋ ಥರ ಫೀಲ್ ಮಾಡ್ಕೊಂಡವರು ನಗ್ತಾ ಇದ್ದಾರೆ. ಆದರೆ ಮನೇಲಿರೋ ಬೇರೆ ಸ್ಪರ್ಧಿಗಳು ಪಾಪ ಅವ್ರಿಗೂ ಅನ್ನಿಸ್ತಾ ಇದೆ, ಇವರು ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾರೆ ಅಂದ್ಕೊಂಡು ಪಾಪ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಮಾತ್ರ ತೀರಾ ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿದ್ದಾರೆ ಈ ಪತ್ರಿಕಾಗೋಷ್ಠಿನ. ರಾತ್ರಿ ನಡೆದಿರೋ ಜಗಳನ್ನೆಲ್ಲ ಅವರು ಇದಕ್ಕೆ ಲಿಂಕ್ ಮಾಡಿಕೊಂಡು ಕ್ವಶನ್ಸ್ ಕೇಳಿ ಅವ್ರಿಗೆ ಪಾಪ ಭಾಳ ಬೇಜಾರು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಅಶ್ವಿನಿ ಗೌಡ ಅವರು ತೀರಾ ಅತಿರೇಕಕ್ಕೆ ಇಳಿತಿದ್ದಾರೆ ಅನಿಸುತ್ತೆ. ಅವ್ರಿಗೆ ಮನೆಯಲ್ಲಿ ಇರೋದಕ್ಕೆ ಯಾವೆಲ್ಲ ಅರ್ಹತೆಗಳಿದಾವೋ ಅದೇ ಅರ್ಹತೆಗಳು ರಕ್ಷಿತಾ ಅವ್ರಿಗಿದ್ರೂ ಸಹ ಅಶ್ವಿನಿ ಅವರು ತಾವು ನಡೆದಿದ್ದೇ ದಾರಿ ಅನ್ನೋ ಥರ ನಮಗೆ ಮಾತ್ರ ಮನೇಲಿರೋಕ್ಕೆ ಅರ್ಹತೆ ಇದೆ, ಬೇರೆಯವ್ರಿಗೆ ಮನೇಲಿರೋದಕ್ಕೆ ಅರ್ಹತೆ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ರಕ್ಷಿತಾ ಅವ್ರ ಬಗ್ಗೆ, ಹಾಗೆ ಅಶ್ವಿನಿ ಗೌಡ ಅವ್ರ ಬಗ್ಗೆ? ಅದನ್ನ ನೀವು ಒಂದು ಸಲ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.